ಭಕ್ತರ ಸಂತೋಷಕ್ಕೆ ಕಾರಣ ಆದಂತ ತಾಯಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅವರಿಗೂ ಎಲ್ಲ ಸತ್ಯವಂತ ಭಕ್ತರಿಗೂ ಎಲ್ಲಾ ದೇವಾದಿಗಳಿಗೂ ನನ್ನ ನಮಸ್ಕಾರ. ಎಷ್ಟೋ ಭೂಮಿ ತಲೆ ಮೇಲೆ ಎಷ್ಟೋ ಜನ ಅದಾರ, ಆದ್ರೆ ಎಷ್ಟೆಷ್ಟ ಮಟ್ಟಿಗೆ ಅವರಿಂದ ಜಗತ್ತಿನ ಕಲ್ಯಾಣ ಆಗೈತಿ, ಧರ್ಮ ಸ್ಥಾಪನಾ ಆಗೈತಿ ಗೊತ್ತಿಲ್ಲ. ಆದ್ರೆ ಬಂಡಿಗನಿ ಮಠ ಭೂಮಿ ಮ್ಯಾಗ ಏನು ಜನ್ಮ ತಾಳ ಬಂದೈತಿ ವಿಶೇಷವಾದಂಥದ್ದು. ನಾವು ರೆಡ್ಡಿ ಕಾಷ್ಟ, ನಾವು ವೆಂಕಟೇಶನ್ ಭಕ್ತರು. ನಾನು ಮಂದಿ ಜೊತೆ ಬಂಡಿಗನಿ ಮಠಕ್ಕೆ ಬಂದ್ರ ನಮಗ್ ದೇವರ ಕೇಳೋದಾಗ್ಲಿ, ಈ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದಾಗ್ಲಿ ಇಂಥದ್ದು ನಮ್ಮಲ್ಲಿ ಪದ್ಧತಿನೇ ಇರ್ಲಿಲ್ಲ. ನಾ ಬಂಡಿಗನಿ ಮಠಕ್ಕೆ ಬಂದ ಅಪ್ಪಾರನ್ನ ನೋಡ್ದೆ. ಇವ್ರು ಯಾರು ಇರ್ಬೇಕು, ಏನೋ ವಿಶೇಷ ಮಾತಾಡ್ತಾರಲ್ಲ ಇವರು. ನಾವು ಮನುಷ್ಯರ ಮಾತಾಡೋದಕ್ಕಿಂತಲೂ ಅಪ್ಪಾರ ಮಾತಾಡೋ ಮಾತಾ ಡಿಫರೆಂಟ್ ಅದಾವ, ಏನೋ ವಿಶೇಷತೆ ಐತಿ ಅವ್ರು ಮಾತಾಡೋದ್ರಿಂದ. ಅವರು ಎಲ್ಲಾರ್ಗಿ ಹೇಳ್ತಿದ್ರು, ಏನ್ ಹೇಳ್ತಿದ್ರು ಅಂತಂದ್ರ ಧ್ಯಾನ ಮಾಡ್ರಿ, ಧ್ಯಾನ ಮಾಡೋದ್ರಿಂದ ಆತ್ಮಕ್ ಬಲ ಬರ್ತೈತಿ, ಆತ್ಮಕ್ಕೆ ಬಲ ಬರೋದ್ರಿಂದ ನಾವು ಮುಂದೆ ನಮ್ಮ ಜೀವನದೊಳಗೆ ಬಂದಂತ ಕಷ್ಟಗಳನ್ನ ಎದುರಿಸ್ಲಾಕ ಅದು ನಮಗ ಸಾಧನ ಆಗ್ತೈತಿ. ಹಿಂಗ್ ಹೇಳ್ತಿದ್ರಪ್ಪ. ಹೇಳುವಾಗ ನಾನು ಅಲ್ಲಿ ಹೋಗಿ ಕುಂತೆ, ಇವ್ರು ಯಾರು ಅಂತ ವಿಚಾರ ಮಾಡೋಷ್ಟ್ರೊಳಗ ನನಗೇನ ಕಾಣ್ತು ಅಂತಂದ್ರ, ಒಂದ್ ದಿವ್ಸ ನಮ್ಮ ಮನೆಯೊಳಗೆ ನಾನು ನಮಸ್ಕಾರ ಮಾಡಕ್ ಹೋಗೋಷ್ಟಿಗೆ ನಾ ಬಂಡಿಗನಿ ಮಠಕ್ಕೆ ಬಂತ ನನ್ನ ಮನಸ್ಸು. ನನ್ಗೇನ ಅಷ್ಟು ಧ್ಯಾನ ಮಾಡಕ್ ಬರೋದಿಲ್ಲ, ದೇವ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದ್ರೂ ಸಹಿತ ಬಂಡಿಗನಿ ಮಠಕ್ಕೆ ಬಂತ ನನ್ನ ಮನಸ್ಸ. ಮಠದಾಗ ನೋಡ್ರೋಷ್ಟಿಗೆ ಒಂದ್ ಸೋಫಾ ಮೇಲೆ ಅಪ್ಪ ಕೂತಿದ್ರು. ಎದುರಿಗಿಂದ ಕೊಲ್ಲಾಪುರ ಮಹಾಲಕ್ಷ್ಮಿ ಅವರು ಅಪ್ಪರ ಹತ್ರ ಬಂದ್ರು. ಕೊಲ್ಲಾಪುರ ಮಹಾಲಕ್ಷ್ಮಿ ನನಗ್ ಕೂನ್ ಹತ್ತಿದ್ರು. ಇವ್ರು ನಮ್ ಕೊಲ್ಲಾಪುರ ಮಹಾಲಕ್ಷ್ಮಿ ಅವರು ಈ ಅಪ್ಪರ ಹತ್ರ ಬಂದಾರು. ಇವ್ರು ಯಾರು, ಇವ್ರಿಗೆ ಏನ್ ಸಂಬಂಧ ಅಂತ ನನ್ ಮನಸ್ಸು ಇಷ್ಟು ವಿಚಾರ ಮಾಡ್ತು. ಮಾಡೋ ಅಷ್ಟೊಳಗ ಆ ದೇವಿ ಬಂದ ಅಪ್ಪನ ಬಾಜುದಾಗ ಕುಂತ್ರು. ಆಗ ಅಪ್ಪ ಏನಾದ್ರು ಅಂತಂದ್ರ 4 ಕೈಯ ಶಂಖ ಚಕ್ರ ಕಿರೀಟ ಹಾಕೊಂಡ ವಿಷ್ಣು ಪರಮಾತ್ಮ ಆದ್ರು, ಅವ್ರ ಮಹಾಲಕ್ಷ್ಮಿ ಅವರ ಇದ್ರು. ಅದಕ್ಕ ಈ ಬಂಡಿಗನಿ ಮಠದೊಳಗ ಬ್ಯಾರೆ ಯಾರೂ ಇಲ್ಲ, ಇಲ್ಲಿ ಪರಮಾತ್ಮನ ವಾಸ ಐತಿ, ವೆಂಕಟೇಶನ ವಾಸ ಐತಿ. ಇಲ್ಲಿ ಏನ್ ನಡೀತತಿ ಅದೆಲ್ಲ ಧರ್ಮದ ನಡೀತತಿ. ಇಲ್ಲಿ ಜ್ಞಾನ ದಾಸೋಹ, ಅನ್ನ ದಾಸೋಹ, ಸೇವಾ ದಾಸೋಹ ಯಾವತ್ತೂ ನಡೀತತಿ. ಇದನ್ನ ಪಡೆದಂತ ನಾವೆಲ್ಲರೂ ಧನ್ಯರು. ಈ ಬಂಡಿಗನಿ ಮಠ ಮಾಡಿದಂತ ಸುಗುಣದೊಳಗಿನ ಉಪಕಾರ ಅಂತೂ ಸಾಕಷ್ಟೈತಿ. ಅದನ್ನ ಮತ್ತ ಮುಂದಿನ ಸಪ್ತಾಹದಾಗ ನಾ ಹೇಳ್ತೀನಿ ಅಂತ ಹೇಳಿ ಎಲ್ಲರಿಗೂ ಪರಮಾತ್ಮ ದಾನೇಶ್ವರಪ್ಪ ಅವರಿಗೂ ಇವತ್ತಿನ ಎಲ್ಲಾ ಭಕ್ತರ ಸಂತೋಷಕ್ಕೆ ಕಾರಣ ಆದಂತ ತಾಯಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅವರಿಗೂ ಎಲ್ಲಾ ಸತ್ಯವಂತ ಭಕ್ತರಿಗೂ ಎಲ್ಲಾ